Hello everyone. KSET 2024 Linear Algebra 9th question. The eigenvector of the matrix 0, 1, minus 1, 0 are. ಇಲ್ಲಿ ಐಗನ್ ವೆಕ್ಟರ್ ಆಫ್ ಅ ಮ್ಯಾಟ್ರಿಕ್ಸ್, ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಐಗನ್ ವೆಕ್ಟರ್ನ ಫೈಂಡ್ ಮಾಡಂತ ಹೇಳಿದ್ದಾರೆ. ರೈಟ್, ಇವಾಗ ಐಗನ್ ವ್ಯಾಲ್ಯೂ ಮತ್ತು ಐಗನ್ ವೆಕ್ಟರ್ ಅಂದರೆ ಏನು? ಆಲ್ರೆಡಿ ಪ್ರೀವಿಯಸ್ ಕ್ಲಾಸಲ್ಲಿ ಹೇಳಿದ್ದೀನಿ, ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ ಐಗನ್ ವ್ಯಾಲ್ಯೂ ಅಂದ್ರೇನು, ಐಗನ್ ವೆಕ್ಟರ್ ಅಂದ್ರೇನು ಅಂತ. ಸೊ ಡೆಫಿನೇಷನ್ ಬರ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಟಿ ಬಿ ಅ ಲೀನಿಯರ್ ಆಪರೇಟರ್ ಆನ್ ಅ ವೆಕ್ಟರ್ ಸ್ಪೇಸ್ ವಿ ಆಫ್ ಎಫ್. ಅ ಸ್ಕೇಲಾರ್ ಟಿ ಅನ್ನೋದೊಂದು ಲೀನಿಯರ್ ಆಪರೇಟರ್ ಓವರ್ ವೆಕ್ಟರ್ ಸ್ಪೇಸ್. ಟಿ ಫ್ರಮ್ ವಿ ಓರ್ ಎಫ್ ಟು ವಿ ಓರ್ ಎಫ್. ಸ್ಕೇಲಾರ್ ಕೊಟ್ಟಿದ್ದಾರೆ ಲ್ಯಾಂಬ್ಡಾ, ಸ್ಕೇಲಾರ್ ಲ್ಯಾಂಬ್ಡಾ ಬಿಲಾಂಗ್ಸ್ ಟು ಎಫ್. ಇದನ್ನು ಐಗನ್ ವ್ಯಾಲ್ಯೂ ಆಫ್ ದಿಸ್ ಲೀನಿಯರ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಬೇಕಂದ್ರೆ ಇಫ್ ದೇರ್ ಎಕ್ಸಿಸ್ಟ್ ಒಂದು ನಾನ್ ಝೀರೋ ವೆಕ್ಟರ್ ಎಕ್ಸಿಸ್ಟ್ ಆಗುತ್ತೆ ಸಚ್ ದಟ್ ಟಿ ಆಫ್ ವಿ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ವಿ. ಇವಾಗ ಇದು ವಿ ಅಂದರೆ ಏನು ಅಂದರೆ ಐಗನ್ ವೆಕ್ಟರ್ ಕರಸ್ಪಾಂಡಿಂಗ್ ಟು ದ ಐಗನ್ ವ್ಯಾಲ್ಯೂ. ಈ ಐಗನ್ ವ್ಯಾಲ್ಯೂಗೆ ವಿ ಈಸ್ ಅ ಐಗನ್ ವೆಕ್ಟರ್. ಡೆಫಿನೇಷನ್ ಏನು ಪೆಟ್ಕೊಳ್ಳಿ, ಟಿ ಆಫ್ ವಿ ಈಕ್ವಲ್ ಟು ಲ್ಯಾಂಬ್ಡಾ ವಿ. ಈ ಫಾರ್ಮಲ್ಲಿ ಇದ್ದಾಗ ಸಮ್ಟೈಮ್ಸ್ ಇದು ಈಸಿಲಿ ಆಪ್ಷನ್ನ ಎಲಿಮಿನೇಟ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತೀನಿ. ಸೆಕೆಂಡ್ ಮೆಥಡ್ ಹೇಳ್ತೀನಿ, 2 ಮೆಥಡ್ಸ್ ಹೇಳ್ತೀನಿ ಇಲ್ಲಿ. ಸೊ ನಿಮಗೆ ಯಾವ್ದು ಕನ್ವಿನಿಯೆಂಟ್ ಆಗುತ್ತೆ ಆ ರೀತಿ ಮಾಡಿರಿ. ಯಾವಾಗಂದರೆ ಮ್ಯಾಟ್ರಿಕ್ಸ್ ಕೊಟ್ಟು ಐಗನ್ ವೆಕ್ಟರ್ನ ಕೊಟ್ಟಾಗ. ಓಕೆ, ಇವಾಗ ನನಗೇನಿದೆ ಮ್ಯಾಟ್ರಿಕ್ಸು ಎ ಈಕ್ವಲ್ ಟು 0, 1, minus 1, 0. ಆಲ್ರೆಡಿ ನಾನು ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ ಹೇಳಿದ್ದೀನಿ 2x2 ಮ್ಯಾಟ್ರಿಕ್ಸ್ದು. ರೈಟ್, ಏನಪ್ಪ ಅಂದರೆ ಲ್ಯಾಂಬ್ಡಾ ಸ್ಕ್ವೇರ್ ಮೈನಸ್ ಟ್ರೇಸ್ ಆಫ್ ಎ ಇಂಟು ಲ್ಯಾಂಬ್ಡಾ ಪ್ಲಸ್ ಡಿಟರ್ಮಿನೆಂಟ್ ಆಫ್ ಎ ಈಕ್ವಲ್ ಟು 0. ಇಲ್ಲಿ ಟ್ರೇಸ್ 0 ಇರೋದ್ರಿಂದ ಲ್ಯಾಂಬ್ಡಾ ಸ್ಕ್ವೇರ್ ಪ್ಲಸ್ 1 ಇಸ್ ಈಕ್ವಲ್ ಟು 0, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ. ರೈಟ್, ಟಿ ಆಫ್ ವಿ ಈಕ್ವಲ್ ಟು ಲ್ಯಾಂಬ್ಡಾ ವಿನ ಯಾವ ರೀತಿ ಬರಿತೀನಿ, ಟಿ ಮೈನಸ್ ಲ್ಯಾಂಬ್ಡಾ ಐ. ಈ ಕಡೆ ತಂದರೆ ಟಿ ಮೈನಸ್ ಲ್ಯಾಂಬ್ಡಾ ಇಂಟು ವಿ ಇಸ್ ಈಕ್ವಲ್ ಟು 0. ಇಲ್ಲಿ ಲ್ಯಾಂಬ್ಡಾ 1 ಮತ್ತು ಐಗನ್ ವ್ಯಾಲ್ಯೂ 2 ಇರೋದ್ರಿಂದ 1 ಮತ್ತು ಮೈನಸ್ ಐ ಮತ್ತು ಮೈನಸ್ ಐ. ಫಸ್ಟ್ ಐ ತೊಗೊತೀನಿ, ಎ ಮೈನಸ್ ಐ ಇಂಟು ಐಡೆಂಟಿಟಿ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಅನ್ನು ಇಲ್ಲಿ 2x2 ಮ್ಯಾಟ್ರಿಕ್ಸ್ ಇರೋದ್ರಿಂದ ನಾನು ಎಕ್ಸ್ ವೈ ಅನ್ನೋದು 2 ವೆಕ್ಟರ್ ತೊಗೋಬೇಕಾಗತ್ತೆ. ಎ ಮೈನಸ್ ಐ ಮಾಡಿದಾಗ ನನಗೆ ಈ ರೀತಿ ಬರುತ್ತೆ. ರೈಟ್, ಇವಾಗ ನಾನು ರೋ ಎಲಿಮಿನೇಷನ್ ಯೂಸ್ ಮಾಡ್ತೀನಿ. ನನಗೆ ಮೈನಸ್ ಐ 1, 0, 0, ಎಕ್ಸ್ ವೈ ಇಸ್ಕೊಲ್ ಟು 0, 0 ಅಂತ ಬರುತ್ತೆ. ಓಕೆ, ಇವಾಗ ನಾನು ಏನು ತೊಗೋಬೋದು, ಏನು ಮಾಡ್ಬೋದು ಇಲ್ಲಿ, ಇದನ್ನು ಮೈನಸ್ ಎಕ್ಸ್ ಐ ಪ್ಲಸ್ ವೈ ಈಕ್ವಲ್ ಟು 0 ಅಂತ ಬರಿಬೋದು. ಓಕೆ, ಮೈನಸ್ ಎಕ್ಸ್ ಐ ಪ್ಲಸ್ ವೈ ಈಕ್ವಲ್ ಟು 0 ಅಂದರೆ ವೈ ಇಸ್ ಈಕ್ವಲ್ ಟು ಎಕ್ಸ್ ಐ ಅಂತ ಬರಿಬೋದಾ? ಇಲ್ಲಿ ನೀವು ಎಕ್ಸಿಗೆ 1 ಅಂತ ಹಾಕಿದರೆ ವೈ ಈಕ್ವಲ್ ಟು ಐ ಅಂತ. ಎಸ್, ಎಕ್ಸಿಗೆ 1 ಹಾಕಿದರೆ ವೈ ಈಕ್ವಲ್ ಟು ಐ. 1 ಮತ್ತು ಐ ಬರುತ್ತೆ ನೋಡಿ ಇಲ್ಲಿ ಆಪ್ಷನಲ್ಲಿ 1 ಮತ್ತು ಐ ಯಾವುದಿದೆ ಅಂತ. ಆಬ್ವಿಯಸ್ಲಿ ಆಪ್ಷನ್ 3. ಇಲ್ಲೇ ಹೇಳ್ಬೋದು ನೀವು ಆಪ್ಷನ್ 3 ಈಸ್ ರೈಟ್ ಅಂತ. ಓಕೆ, ಸೆಕೆಂಡ್ ಎ ಪ್ಲಸ್ ಐ, ಯಾಕಂದರೆ ಮೈನಸ್ ಐ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್. ಸೊ ಎ ಪ್ಲಸ್ ಐ ಇಂಟು ಐಡೆಂಟಿಟಿ ಎಕ್ಸ್ ಇಸ್ ಈಕ್ವಲ್ ಟು 0. ಇದನ್ನು ಸಬ್ಸ್ಟಿಟ್ಯೂಟ್ ಎಲ್ಲ ಮಾಡಿದಾಗ ನಂಗೆ ಏನು ಬರುತ್ತೆ, ಐ 1 ಮೈನಸ್ 1 ಐ ಎಕ್ಸ್ ವೈ ಈಕ್ವಲ್ ಟು 0, 0. ಅಗೇನ್ ರೋ ಎಕ್ಲಾನ್ ಫಾರ್ಮ್ ನಾನು ಯೂಸ್ ಮಾಡಿದರೆ ಐ 1, 0, 0 ಎಕ್ಸ್ ವೈ ಈಕ್ವಲ್ ಟು 0, 0, 0. ಇಲ್ಲಿ ನನಗೆ ಎಕ್ಸ್ ಐ ಪ್ಲಸ್ ವೈ ಈಕ್ವಲ್ ಟು 0 ಬರುತ್ತೆ. ವೈ ಈಕ್ವಲ್ ಟು ಏನು ಬರುತ್ತೆ, ಎಕ್ಸ್ ಐ ಪ್ಲಸ್ ವೈ ಈಕ್ವಲ್ ಟು 0. ವೈ ಈಕ್ವಲ್ ಟು ಮೈನಸ್ ಎಕ್ಸ್ ಐ, ಎಕ್ಸಿಗೆ 1 ಹಾಕಿ ವೈ ಈಕ್ವಲ್ ಟು ಏನು ಬರುತ್ತೆ, ಮೈನಸ್ ಐ ಬರುತ್ತೆ. ಸೊ 1 ಮತ್ತು ವೆಕ್ಟರ್ನ ಐಗನ್ ವೆಕ್ಟರ್ನ ಕಾಲಮ್ ಫಾರ್ಮಲ್ಲಿ ಬರಲಿ 1 ಮೈನಸ್ ಐ. ರೈಟ್, ಆಪ್ಷನ್ 3 ಈಸ್ ಯುವರ್ ಆನ್ಸರ್. ಬಟ್ ಇನ್ನೊಂದು ಮೆಥಡಲ್ಲಿ ಹೋಗೋಣ. ಓಕೆ, ನನಗೆ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ನಾನು ಏನು ಫೈಂಡ್ ಮಾಡಬೇಕು, ಎಕ್ಸ್ ಫೈಂಡ್ ಮಾಡಬೇಕು. ಈಕ್ವಲ್ ಟು ಲ್ಯಾಂಬ್ಡಾ ಎಕ್ಸ್. ನಾನು ಪ್ರೀವಿಯಸ್ ಈ ಮೆಥಡಲ್ಲಿ ಅಬೋ ಮೆಥಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಓಕೆ, ನಾವು ಫೈಂಡ್ ಮಾಡಿದ್ವಿ. ಇವಾಗ ಏನು ಮಾಡೋಣ, ಥ್ರೂ ಆಪ್ಷನ್ಸೇ ಹೋಗೋಣ. ನನಗೆ ಫಸ್ಟ್ ಆಪ್ಷನ್ ಏನು ಕೊಟ್ಟಿದ್ದಾರೆ, 1, 0, 0, ಮೈನಸ್ 1 ಅಂತ ಹೇಳಿದ್ದಾರೆ. ಫಸ್ಟು 1, 0 ತೊಗೊಳೋಣ. ಆಯಿತಾ, ಎ ಹಾಕಿದ್ದೀನಿ 0, 1, ಮೈನಸ್ 1, 0. ಎಕ್ಸ್ ಏನು ತೊಗೊಂಡಿದ್ದೀನಿ 1, 0 ಈಕ್ವಲ್ ಟು ನನಗೇನಿದೆ ಲ್ಯಾಂಬ್ಡಾ ವ್ಯಾಲ್ಯೂಸ್ ಏನಿದೆ ಐ ಮತ್ತು ಮೈನಸ್ ಐ. ಫಸ್ಟ್ ಐ ತೊಗೊಳ್ಳಿ, ಐ ಸೇಮ್ ಇದು ವೆಕ್ಟರು, ಈ ಮ್ಯಾಟ್ರಿಕ್ಸ್ ಹೌದು ಅಲ್ವೋ ಅಂತ. ಸೊ ಮಲ್ಟಿಪ್ಲೈ ಮಾಡಿ, ಐ ಮತ್ತು 0 ಬರುತ್ತೆ, ಇದರದ್ದು 0, 0, 0, -1 -0 ಮತ್ತು -1 ನಾಟ್ ಈಕ್ವಲ್ ಟು ಐ ಮತ್ತು 0.
ಇಲ್ಲೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಇಲ್ಲಿ ನೀವು ಕ್ಯಾನ್ಸಲ್ ಮಾಡ್ಬೋದು. ಐಗನ್ ವ್ಯಾಲ್ಯೂ ಫೈಂಡ್ ಮಾಡಿದ್ಮೇಲೆ ವಿತಿನ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ ಇಲ್ಲಿ ಒಂದು ಆಪ್ಷನ್ ಕ್ಯಾನ್ಸಲ್ ಆಯಿತು, ರೈಟ್. ದಿಸ್ ಈಸ್ ಅನದರ್ ಮೆಥಡ್. ಓಕೆ, ಈ ಥರನೂ ಸಾಲ್ವ್ ಮಾಡ್ಬೋದು. ಇದು ಫುಲ್ ಈಸಿ ಆ್ಯಕ್ಚುಲಿ. ಅಗೇನ್ 0 1 ಸೆಕೆಂಡ್ ಆಪ್ಷನಲ್ಲಿ ಏನು ಕೊಟ್ಟಿದ್ದಾರೆ? ಸೆಕೆಂಡ್ ಆಪ್ಷನ್ ಐ ಮತ್ತು 0 ಇದೆ, ರೈಟ್. ಐ ಮತ್ತು 0 ಎ ಎಕ್ಸ್ ಈಸ್ ಈಕ್ವಲ್ ಟು ಐ ಎಕ್ಸ್. ಇವಾಗ ಎಕ್ಸ್ ಫೈಂಡ್ ಮಾಡೋದಕ್ಕಿಂತ ಕೊಟ್ಟಿರೋ ಎಕ್ಸಲ್ಲೇ ನಾವು ಆನ್ಸರ್ ಕಂಡುಹಿಡಿಯೋಣ. ಇಲ್ಲಿ 0 ಮೈತ ಐ, 0 ಮೈನಸ್ ಐ ನಾಟ್ ಈಕ್ವಲ್ ಟು -1 0. ಸೊ ದಿಸ್ ಈಸ್ ಆಲ್ಸೋ ನಾಟ್ ಟ್ರೂ. ನೋಟ್ ಮಾಡ್ಕೊಳ್ಳಿ, ನೀವೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ, ಆಯಿತಾ. ಆಮೇಲೆ ಎ ಥರ್ಡ್ ಆಪ್ಷನ್ ಆಬ್ವಿಯಸ್ಲಿ 1 ಮತ್ತು ಮೈನಸ್ ಐ ಇದೆ. ನಾನೇನು ಮಾಡಿದ್ದೀನಿ, 1 ಮೈನಸ್ ಐ ಈಕ್ವಲ್ ಟು ಐ, 1 ಮೈನಸ್ ಐ ಸಾಲ್ವ್ ಮಾಡಿ ಈಕ್ವಲ್ ಬಂದಿದೆ. ಮತ್ತು ಐ ಇಸ್ ಆಲ್ರೆಡಿ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಫಾರ್ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಐ ಇದು ಈಕ್ವಲ್ ಆಯಿತು. ಮೈನಸ್ ಐನು ನೋಡೋಣ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಮೈನಸ್ ಐಗೂ ಇದು ಈಕ್ವಲ್ ಆಯಿತು. ಸೊ ಆಪ್ಷನ್ 3 ಇಸ್ ಕರೆಕ್ಟ್ ಆಪ್ಷನ್. ಓಕೆ, ಆಮೇಲೆ ಫೋರ್ತ್ ನೋಡೋಣ. ಫೋರ್ತ್ 1 0 ಅಂತ ಮೆನ್ಷನ್ ಮಾಡಿದ್ದಾರೆ. 1 0 ಆಯಿತಾ, 1 0 ಎ ಎಕ್ಸ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಐ ಈಕ್ವಲ್ ಆಗಬೇಕಲ್ಲ, ಈಕ್ವಲ್ ಆಗಿಲ್ಲ. ಸೊ ಆಪ್ಷನ್ 4 ಆಲ್ಸೋ ಕ್ಯಾನ್ಸಲ್. ಸೊ ಆಪ್ಷನ್ 3ನೇ ಕರೆಕ್ಟ್ ಆನ್ಸರ್. ಸೊ ಈ ರೀತಿ ಮಾಡಿ 2 ಆಪ್ಷನ್, ನಾನು 2 ಮೆಥಡ್ ಹೇಳಿದ್ದೀನಿ. ಆ ಮೆಥಡ್ ಈಸಿ ಇದ್ದರೆ ಆ ಮೆಥಡ್ ಮಾಡಿ, ಈ ಮೆಥಡ್ ಈಸಿ ಅನಿಸಿದರೆ ಈ ಮೆಥಡ್ ಮಾಡಿ. ಓಕೆ, ಥ್ಯಾಂಕ್ ಯು.